ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾವೀಗ ನಮ್ಮ ತಾಂಡೆ ಹತ್ರ ಇರುವ ಗಾರ್ಡನಿಗೆ ಬಂದೆವು ತಿರ್ಗಾಡಕ್ಕೆ. ನೋಡ್ರಿ ಗಾರ್ಡನ್ ಎಷ್ಟು ಚೆನ್ನಾಗೈತಿ, ಎಷ್ಟು ನೀಟ್ನೆಸ್ ಆಗೈತೆ ನೋಡ್ರಿ ನಮ್ಮ ಗಾರ್ಡನ್. ನೋಡ್ರಿ ಗಾಯ್ಸ್, ಎಷ್ಟು ಚಂದ ಬಳ್ಳಿಗಳ ಹಬ್ಬಿ ದ್ವಾರ ಬಾಗಿಲಂಗೆ ಆಗೈತ್ರಿ. ನೋಡ್ರಿ ನಮ್ಮ ಶಿವ ಪರಮಾತ್ಮ ಯಾವ ಥರ ಶಾಂತವಾಗಿ ಕೂತ್. ಇಲ್ಲಿ ನೋಡ್ರಿ ಗಾಯ್ಸ್, ಯಾವ ವಿವಿಧ ಥರದ ಹೂಗಳು ನೋಡ್ರಿ ಎಷ್ಟು ಚಂದ ಅದಾವ್ರಿ. ದಾಸವಾಳ ಹೂ ಐತ್ರಿ, ಗುಲಾಬಿ ಹೂ ಐತ್ರಿ. ಕೀಳಕ್ಕೆ ಹೋದ್ರೆ ಮತ್ತು ಮೆಟ್ಟ ತಗೋತಾರ ಅವ್ರು. ಇಲ್ಲಿ ಏನೋ ಕೆಲಸ ನಡೆಯತ್ರಿ ಇವ್ರು ಮೋಸ್ಟ್ಲಿ, ಅದು ನಮಗೂ ಗೊತ್ತಿಲ್ಲ. ನೋಡ್ರಿ ಇಲ್ಲಿನೂ ಎಷ್ಟು ಚಂದ ಚಂದ ಹೂಗಳದಾವ. ಇದು ಭಾಳ ಐತ್ರಿ, ಕಂಡಪಟ್ಟು ಬಿಸಿಲೈತಿ. ಆಗ ಸುಮ್ಮ ಈಗ ಒಂದು ಗಿಡದ ಕೆಳಗೆ ಆರಾಮಾಗಿ ಕೂತ್ ಬಿಡ್ತೇವೆ ನೆಳ್ಳಾಗ. ಆಹಾ, ಏನು ಚಂದ ನೆಳ ಐತೆ ನೋಡ್ರಿ. ಇಲ್ಲಿ ಸುಮ್ಮ ಕೂತ್ ಬಿಡೋದಪ್ಪ ಬಂದು. ಮನ್ಯಾಗ ಏನು ಮಾಡೋ ಕೆಲಸ ಇಲ್ಲ, ಬಿಟ್ಟು ತಿನ್ನೋದೆ ಬಂದಿರೋದೆ ಕುಂದ್ರೋದೆ. ಈ ಕಡೆ ಸಸಿಗಳು ಹಾಕಿಟ್ಟಾರ್ರಿ ನೋಡ್ರಿ, ಎಷ್ಟೊಂದು ಗಿಡಗಳು ಹಾಕಿಟ್ಟಾರ್ರಿ ಅವ್ರು. ಇವೆಲ್ಲ ನರ್ಸರಿ. ನೋಡ್ರಿ ಗಾಯ್ಸ್, ಎಷ್ಟು ಚಂದ ಕಾಣಕತ್ತೈತಿ. ಒಂಥರ ಮಿನಿ ಊಟಿ ಆಗೈತಿ, ಊಟಿ. ಎಷ್ಟು ಚಂದ ಕಾಣಕತ್ತೈತಿ ಗಾಯ್ಸ್. ಇಲ್ಲಿ ಎಷ್ಟು ಚಂದ ಎಲ್ಲ ವ್ಯಾಯಾಮ ಮಾಡೋದು ಸಾಮಾನುಗಳು ಅದಾವ್ರಿ. ಫ್ಯಾಟ್ ಲಾಸ್ ಮಷೀನ್. ಮಷೀನ್ ಹೆಂಗೈತೆ ನೋಡ್ರಿ ನಮ್ಮ ಗಾರ್ಡನ್ದಾಗ. ನೋಡ್ರಿ ಮಸ್ತ್ ಐತಲ್ರಿ ಗೈಸ್ ಮಷೀನ್. ಈಗ ನಾವು ಪುಲ್ ಅಪ್ ಸೋಡಿಯಂ. ಆ್ಯಪ್ ವರ್ಕೌಟ್ ಮಷೀನ್. ಆ್ಯಪ್ಸ್ ಅಂತೂ ಬರಲ್ಲ, ಬಟ್ ವರ್ಕೌಟ್ ಮಾತ್ರ ಮಸ್ತ್ ಆಗತ್ತೆ. ನೋಡ್ರಿ ಗೈಸ್, ನಮ್ಮ ದೋಸ್ತ ಚೆಸ್ಟ್ ಪ್ರೆಸ್ ಮಷೀನ್ ಹೆಂಗೈತ್ರಿ, ಮತ್ತು ನಮ್ಮ ದೋಸ್ತ ಹೆಂಗೆ ಚೆಸ್ಟ್ ಪ್ರೆಸ್ ವರ್ಕ್ ಮಾಡತ್ತ ನೋಡ್ರಿ. ಯಾವ ಮಷೀನ್ ಅಂತ ಕಮೆಂಟ್ ಮಾಡಿರಿ. ಅದೇ ರೀತಿ ಇದು ಮತ್ತು ಇದು ಇವೆರಡು ಯಾವ ಮಷೀನ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಹೀಗೆ ಡ್ರೈವಿಂಗ್ ಬರಲ್ಲ, ಬರ್ರಿ ನಮ್ಮ ಆಲ್ಮಟ್ಟಿ ಗಾರ್ಡನಿಗೆ. ಇಲ್ಲಿ ಡ್ರೈವಿಂಗ್ ಹೆಂಗೆ ಟೈರಿಂಗ್ ಹೊಳಿಸ್ಬೇಕಂದ್ರೆ ಇಲ್ಲಿ ಒಂದು ಮಷೀನ್ ಐತಿ, ಕಲಿಸ್ಕೊಡ್ತೇವೆ ನಾವು ನಿಮಗೆ. ನೋಡ್ರಿ ಡ್ರೋನ್. ಓ ರಿವರ್ಸ್. ಸಾಕು, ನಾವು ಡ್ರೈವಿಂಗ್ ಪರ್ಫೆಕ್ಟ್ ಆದೇವಿ ಇವಾಗ. ಇದು ಹೆವಿ ಗಾಡಿಗಳ ಸ್ಟೇರಿಂಗ್ ರಿವರ್ಸ್. ಅಂತೂ ಇಂತೂ ನಾವು ಡ್ರೈವಿಂಗ್ ಕಲ್ತೇವಿ. ಈಗ ಸ್ವಲ್ಪ ರೆಸ್ಟ್ ಮಾಡೋಣ. ಐಸ್ ಈಗ ಗಾರ್ಡನ್ ನೋಡ್ಕೊಂಡಾಯ್ತು. ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಆದರೆ ಇನ್ನೂ ಸ್ವಲ್ಪ ನಿಮಗೆ ಏನೇನು ಬ್ಯಾಲೆನ್ಸ್ ಉಳಿದಿದೆ ಅದು ತೋರಿಸ್ತೀನಿ, ನೋಡ್ಕೊಂಬರ್ರಿ. ಗಿಡಗಳು ಏನು ಚೆಂದಾಗಿ ಬೀರಿನ ಬಾಟಲ್ ಇರ್ತಾವಲ್ಲ, ಆ ಥರ ಏನು ಚೆಂದಾಗಿ ಕಟ್ ಮಾಡ್ಯಾರ ನೋಡ್ರಿ. ಮ್ಯಾಗಿನ ಅದು ಬೀರಿನ ಬಾಟಲಿನ ಬೂಚಾಗಿತ್ತು ಅದು. ನೋಡ್ರಿ ಇವು ಮರಗಳು ಏನು ಚಂದ ಛತ್ರಿ ಹೆಂಗೆ ಅಲ್ಲ ನೋಡ್ರಿ. ಯಾರ್ಯಾರಿಗೆ ಮನೆ ಬ್ಯಾಸ್ರಾಗೈತಿ ಬರ್ರಿ ಇಲ್ಲಿ ನಮ್ಮ ಗಾರ್ಡನ್ದಾಗ
ಇಲ್ಲಿ ಬಂದು ಕೂತು ಇದ್ರೊಳಗೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಯಾರೂ ಏನೂ ಅನ್ನಲ್ಲ. ಬೆಳಗ್ಗೆ 10ರಿಂದ ಸಾಯಂಕಾಲ 5ರವರೆಗೆ ಬೇಸರಾಗಿತ್ತು ಮನೆಯೊಳಗೆ. ಅದಕ್ಕೆ ಇಲ್ಲೇ ಬಂದು ಕೂತಿದ್ದೇವೆ ಇಷ್ಟೊತ್ತನ. ಈಗ ಮತ್ತು ಮನೇಲಿಂದ ಕಾಲ್ ಬಂತು, ಅದಕ್ಕೆ ಸುಮ್ಮನೆ ಮನೆಗೆ ಹೋಗ್ತೀವಿ. ಯಾಕಂದ್ರೆ ಮನೆಗೆ ಹೋಗ್ಲಿಕ್ಕಂದ್ರೆ ಮತ್ತೆ ಬೇಯಿಸ್ಕೋತೀವಿ ಸುಮ್ಮನೆ. ಈ ಥರ ನಿಮಗೆ ಮತ್ತೆ ವಿಡಿಯೋ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.